ನಡೆದ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಯಶಸ್ವಿಯಾಗಿದ್ದು 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ತರಲು ಏನೆಲ್ಲ ಯತ್ನ ನಡೆಸಬೇಕೆಂಬುದರ ಬಗ್ಗೆ ಚಿಂತನೆ ನಡೆಸಲಾಗಿದೆ ಎಂದು ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಚನ್ನಬಸಪ್ಪ, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ನಿಷ್ಕ್ರಿಯ ಹಾಗೂ ಅಭಿವೃದ್ಧಿ ಶೂನ್ಯವಾಗಿರುವುದರಿಂದ ಇದರ ವಿರುದ್ಧ ಸಂಘ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ. ನಿಷ್ಕ್ರಿಯತೆ ಜೊತೆಗೆ ಭ್ರಷ್ಟಾಚಾರದ ಸರ್ಕಾರವಾಗಿದೆ. ಸುಪಾರಿ ಕಿಲ್ಲರ್ ಸರ್ಕಾರ, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ, ಮಹಿಳೆಯರಿಗೆ ನೀಡುವ ಹಣದಲ್ಲಿ ವಂಚನೆ, ಗುತ್ತಿಗೆ ನೀಡಿದ 60 ಕಮಿಷನ್, ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಹೀಗಾಗಿ ಅನೇಕ ರೈತರು ಸಾವಿನ ಮನೆಗಳಾಗಿ ಪರಿವರ್ತನೆಯಾಗಿದ್ದು, ಇದರ ವಿರುದ್ಧ ಹೋರಾಟ ನಡೆಸಲಾಗುತ್ತದೆ ಎಂದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಶಾಸಕ ಚನ್ನಬಸಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸರ್ಕಾರ ಬರೋ ಹಾಗೆ ಎಲ್ಲ ರೀತಿಯ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯ ಮಾಡಬೇಕು. ಅದರ ಪರಿಣಾಮದ ಮೂಲಕ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಂಥೇಳಿ ಒಂದು ರೀತಿಯ ಸಂಕಲ್ಪ ಮಾಡುವಂಥ ಒಂದು ರಾಜ್ಯದ ಕಾರ್ಯಕಾರಿಣಿ ಆಗಿತ್ತು. ರಾಜ್ಯ ಸರ್ಕಾರ ಯಾವ ರೀತಿ ಅಧಪತನ ಆಗಿದೆ ಅಂಥೇಳಿ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅದು ನಿಷ್ಕ್ರಿಯ, ನಿಷ್ಪ್ರಯೋಜಕ ಹಾಗೂ ಭ್ರಷ್ಟತೆಗೆ ಒಂದು ಸಾಕ್ಷೀಕರಿಸಬಲ್ಲಂಥ ಒಂದು ಸರ್ಕಾರ ಆಗಿ ಇವತ್ತು ಹೊರಗಡೆ ಇದೆ, ಆಳ್ವಿಕೆಯನ್ನು ಮಾಡ್ತಾ ಇದೆ. ಅದ್ರ ವಿರುದ್ಧವಾದಂಥ ಒಂದು ದೊಡ್ಡ ಖಂಡನ ನಿರ್ಣಯ ಮಾಡಬೇಕು ಅಂಥೇಳಿ ಖಂಡನ ನಿರ್ಣಯವನ್ನು ಮಾಡಿದ್ದೇವೆ. ಈ ಸರ್ಕಾರದಲ್ಲಿ ಮುಗಿಲು ಮುಟ್ಟಿರೋ ಭ್ರಷ್ಟಾಚಾರ, ಅದ್ರ ಬಗ್ಗೆ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಸ್ಪಷ್ಟ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ವಾಲ್ಮೀಕಿ ಅಭಿವೃದ್ಧಿ ನಿಗಮದೊಳಗೆ ಏನಾಯಿತು, 187 ಕೋಟಿ ಹಗರಣ, ಶಿವಮೊಗ್ಗದ ಚಂದ್ರಶೇಖರ ಆ ಕಾರಣಕ್ಕೋಸ್ಕರ ನೇಣು ಹಾಕಿಕೊಂಡಿದ್ದು ನಮಗೆ ನೆನಪಾಗತ್ತೆ. ನಾನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದೆ. ಸರ್ಕಾರ ಯಾವ ರೀತಿ ಸರ್ಕಾರ ಅಂತ ಹೇಳಿದರೆ, ಇದು ಸುಪಾರಿ ಕಿಲ್ಲರ್ ಸರ್ಕಾರ ಅನ್ನೋಂಥ ರೀತಿ ಒಳಗಡೆ ಅವತ್ತಿನ ದಿವಸ ನಾವು ಚರ್ಚೆಯನ್ನು ಮಾಡಿದ್ವಿ. ಅದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ವಿ. ನಾವು ಆ ಹಂತಕ್ಕೆ ತಲುಪಿರುವಂಥ ಸರ್ಕಾರ ಇದೆ. ಮೂಢ ಹಗರಣ, ಅಬಕಾರಿ ಲೈಸೆನ್ಸ್ನಲ್ಲಿ ಹಗರಣ, ಗೃಹಲಕ್ಷ್ಮಿ ಯೋಜನೆ ಹಣ ದುರುಪಯೋಗ, 2 ತಿಂಗಳ ಹಣ ಇನ್ನೂ ಕೊಡಲೇ ಇಲ್ಲ, 5,000 ಕೋಟಿ. 60% ಸರ್ಕಾರ, ಇದು ಭಾರತೀಯ ಜನತಾ ಪಾರ್ಟಿ ಹೇಳಲಿಲ್ಲ, ಯಾರು ಅದರ ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ 60% ಸರ್ಕಾರ ಅಂತೇಳಿ. ಗೃಹ ಸಚಿವರು ಇದ್ದಾರೆ ನಮ್ಮಲ್ಲಿ, ಏನು ಕೇಳಿದ್ರು ಗೊತ್ತಿಲ್ಲ ಅನ್ನೋಂಥ ರೀತಿಯನ್ನು ಒಂದು ಪದಪ್ರಯೋಗನ ಮಾಡುವಂಥ ಮೂಲಕ ಗೊತ್ತಿಲ್ಲದ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದು. ಮಾದಕ ದ್ರವ್ಯಗಳ ಹಾವಳಿ ಅನಿಯಂತ್ರಿತವಾಗಿ ನಿರಂತರವಾಗಿ ಹಾವಳಿ ಆಗಿರುವಂಥದ್ದು, ರೈತರ ಕಾಳಜಿಯನ್ನು ಮರೆತಿರುವಂಥ ಸರ್ಕಾರ,
ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಅನೇಕ ಮನೆಗಳನ್ನು ಸಾವಿನ ಮನೆಗಳನ್ನಾಗಿ ಮಾಡಿರುವಂಥದ್ದು ಸರ್ಕಾರದ ಸಾಧನೆ ಆಗಿದೆ. ರಾಜ್ಯ ಸರ್ಕಾರದ ಈ ನಡೆ ಬೆಂಗಳೂರಿನ 5 ಭಾಗಗಳಾಗಿ ವಿಂಗಡಣೆ ಮಾಡಿ BBMPಯನ್ನು 5 ಭಾಗಗಳನ್ನಾಗಿ ಮಾಡಿತು. ಅದಕ್ಕೆ ಚುನಾವಣೆ ನಡೆಸಬೇಕು ಅಂತೇಳಿ ಯೋಚನೆ ಮಾಡಿದಾಗ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಸರಿಯಾದಂಥ ರೀತಿಯಲ್ಲಿ ಮಾಡ್ಕೊಳ್ತಾ ಇಲ್ಲ. ತುರ್ತಾಗಿ ಈ ಕಾರ್ಯಗಳನ್ನು ಮಾಡಬೇಕು. ಮೂಲ ಸೌಕರ್ಯಗಳನ್ನು ಕೊಡಲಿಕ್ಕೆ ಇವತ್ತು ವ್ಯತ್ಯಾಸಗಳಾಗ್ತಾ ಇದೆ. BBMP ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಒಂದು ವ್ಯವಸ್ಥೆ ಇತ್ತು. ಈಗ 5 ಮಹಾನಗರ ಪಾಲಿಕೆ ಮಾಡಿರೋದ್ರ ಪರಿಣಾಮ ಅಧಿಕಾರಿಗಳ ಹಂಚಿಕೆಗಳು ಕೂಡ ಆಗಬೇಕು. ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ, ಒಂದಷ್ಟು ಸಂಗತಿಗಳನ್ನು ಮಾಡಿದ್ದಾರೆ. ಅದು ಸಮರ್ಪಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಮರ್ಪಕವಾಗಿ ಮಾಡಲಿಲ್ಲ. ಯಾಕೆ? ಅವ್ರು ಕೂತ್ಕೊಳ್ಳಿ ಕಚೇರಿಗಳೇ ಇಲ್ಲ ಇವತ್ತು ಆಯಾ ಕಾರ್ಪೊರೇಷನ್ಗಳಲ್ಲಿ. ಎಲ್ಲಿ ಕೂತ್ಕೋಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳು ಅಧಿಕಾರಿಗಳು. ಹಾಗಾಗಿ ಮೂಲ ಸೌಕರ್ಯಗಳನ್ನು ನಾಗರಿಕರಿಗೆ ಕೊಡಲಿಕ್ಕೆ ಈ ಸರ್ಕಾರ ವೈಫಲ್ಯತೆಯನ್ನು ಹೊಂತು ಈ 5 ಕಾರ್ಪೊರೇಷನ್ಗಳು ಮಾಡೋದ್ರ ಮೂಲಕ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಭಾರತೀಯ ಜನತಾ ಪಾರ್ಟಿ ತಗೊಂಡಿದೆ. ಕಾರ್ಯಕರ್ತರು ಪ್ರತಿ ವಾರ್ಡ್ಗಳಲ್ಲಿ ಅವರ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿದೆ. ಈ ರೀತಿ 3 ಸಂಗತಿಗಳನ್ನು ಬಹಳ ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧವಾದಂಥ ನಿರ್ಣಯಗಳನ್ನು ನಿನ್ನೆ ನಡೆದಂಥ ಕಾರ್ಯಕಾರಿಣಿಗಳಲ್ಲಿ ನಾವು ಮಾಡಿದ್ದೇವೆ.